ಎಲ್ಲ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಹೌದು, ಯಾಕಂದ್ರೆ ಹೊಸ ರೂಲ್ಸ್ ಫಾಲೋ ಮಾಡಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಮತ್ತು ರೇಷನ್ ಕಾರ್ಡ್ಗೆ ಸಿಗುವಂತಹ ಎಲ್ಲ ಲಾಭಗಳು ಇನ್ನು ಮುಂದೆ ಸಿಗೋದಿಲ್ಲ. ಸರ್ಕಾರದ ಯಾವುದೇ ಯೋಜನೆ ಜಾರಿಯಾದ್ರೂ ಕೂಡ ನಿಮಗೆ ರೇಷನ್ ಕಾರ್ಡ್ ಇಲ್ಲದೆ ಲಾಭ ಸಿಗೋದಿಲ್ಲ. ಹಾಗಿದ್ರೆ ಏನನ್ನ ಮಾಡಬೇಕು ನೋಡಿ. ಪಡಿತರ ಚೀಟಿದಾರರಿಗೆ ಏಪ್ರಿಲ್ 1ರಿಂದ ಹೊಸ ರೂಲ್ಸ್ ಜಾರಿ. ಈ ಕೆಲಸ ಮಾಡದಿದ್ರೆ ರೇಷನ್ ಕಾರ್ಡ್ ರದ್ದಾಗಲಿದೆ. ಈ KYC ಕಡ್ಡಾಯ. ಹೊಸ ನಿಯಮದಂತೆ ಪಡಿತರ ಚೀಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ಕಡ್ಡಾಯವಾಗಿ ಈ KYC ಪೂರ್ಣಗೊಳಿಸಲೇಬೇಕು. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೋ ಅವರೆಲ್ಲರೂ ಬಯೋಮೆಟ್ರಿಕ್ ನೀಡಬೇಕಾಗುತ್ತೆ. ಹೇಗೆ ಮಾಡೋದು? ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಅಥವಾ ಮೇರಾ ರೇಷನ್ ಆ್ಯಪ್ ಮೂಲಕ ಫೇಸ್ ಅಥೆಂಟಿಕೇಶನ್ ಬಳಸಿ ಮನೆಯಲ್ಲಿಯೇ ಕುಳಿತು KYC ಮಾಡಬಹುದು. ನಿಗದಿತ ಅವಧಿಯೊಳಗೆ KYC ಮಾಡದ ಸದಸ್ಯರ ಹೆಸರನ್ನ ಡೇಟಾಬೇಸ್ನಿಂದ ತೆಗೆದುಹಾಕಲಾಗುತ್ತೆ. ಇದರಿಂದ ಆ ವ್ಯಕ್ತಿಯ ಪಾಲಿನ ಅಕ್ಕಿ ಕಡಿತವಾಗುತ್ತೆ. ಇನ್ನು ಎರಡನೆಯದಾಗಿ ಆದಾಯ ಮಿತಿ ಹೆಚ್ಚಳ ಮತ್ತು ಹೊಸ ಕಾರ್ಡ್ಗಳಿಗೆ ಅವಕಾಶ. ಹೊಸ ಪಡಿತರ ಚೀಟಿಗಾಗಿ ಕಾಯ್ತಾ ಇರುವವರಿಗೆ ಸರ್ಕಾರ ಶುಭ ಸುದ್ದಿ ನೀಡಿದೆ. ವಾರ್ಷಿಕ ಆದಾಯದ ಮಿತಿಯನ್ನು ಹೆಚ್ಚಿಸಲಾಗಿದೆ. ಉದಾಹರಣೆಗೆ ಮೆಟ್ರೋ ನಗರಗಳಲ್ಲಿ 1 ಲಕ್ಷದಿಂದ 1.20 ಲಕ್ಷಕ್ಕೆ ಏರಿಕೆ. ಮಹಿಳೆಯ ಯಜಮಾನಿ. ಇನ್ನು ಮುಂದೆ 18 ವರ್ಷ ಮೇಲ್ಪಟ್ಟ ಮಹಿಳೆಯರನ್ನ ಮಾತ್ರ ಕುಟುಂಬದ ಸದಸ್ಯರನ್ನಾಗಿ ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಮಹಿಳೆಯರಿಲ್ಲದಿದ್ದರೆ ಮಾತ್ರ ಪುರುಷರನ್ನ ಯಜಮಾನಿಯರನ್ನಾಗಿ ಗುರುತಿಸಲಾಗುತ್ತೆ. ಇನ್ನು ಮೂರನೇದಾಗಿ ಆನ್ಲೈನ್ ಅರ್ಜಿ ಮತ್ತು ಮನೆ ಬಾಗಿಲಿಗೆ ಪರಿಶೀಲನೆ. ಇನ್ನು ಮುಂದೆ ಪಡಿತರ ಚೀಟಿಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಅಲಿಯುವಂತಿಲ್ಲ. ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ವಿದ್ಯುತ್ ಬಿಲ್ ಬಳಸಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ತಕ್ಷಣ ಕಾರ್ಡ್ ಸಿಗೋದಿಲ್ಲ. ಆಹಾರ ಸರಬರಾಜು ಅಧಿಕಾರಿ ನಿಮಗೆ ಮನೆಗೆ ಬಂದು ದಾಖಲೆಗಳನ್ನು ಪರಿಶೀಲಿಸಿದ ನಂತರನೇ ಕಾರ್ಡ್ ಮಂಜೂರಾಗುತ್ತೆ. ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಲಿದೆ. ರೇಷನ್ ಕಾರ್ಡ್ ಯಾವಾಗ ರದ್ದಾಗುತ್ತೆ? ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ನಿಮ್ಮ ಪಡಿತರ ಚೀಟಿ ಸ್ವಯಂ ಚಾಲಿತವಾಗಿ ರದ್ದಾಗಬಹುದು. ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಆದಾಯ ತೆರಿಗೆ ಪಾವತಿಸುತ್ತಿದ್ರೆ, ಕುಟುಂಬದಲ್ಲಿ ಸ್ವಂತ 4 ಚಕ್ರದ ವಾಹನ ಇದ್ರೆ, ಸತತ 3 ತಿಂಗಳುಗಳ ಕಾಲ ಪಡಿತರ ಪಡೆಯದಿದ್ರೆ ನಿಮಗೆ ಅದರ ಅಗತ್ಯವಿಲ್ಲ ಎಂದು ಪರಿಗಣಿಸಿ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕುಟುಂಬದ ಸದಸ್ಯರು ಮರಣ ಹೊಂದಿದಾಗ ಅಥವಾ ಮದುವೆಯಾಗಿ ಬೇರೆಡೆ ಹೋದಾಗ ಅವರ ಹೆಸರನ್ನ ತಕ್ಷಣ ತೆಗೆಸದಿದ್ರೆ ಇಡೀ ಕಾರ್ಡ್ಗೆ ಕುತ್ತು ಬರಬಹುದು.